ಹಲೋ ಗೈಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅದಿರಿ ಅನ್ಕೊಂತೀನಿ. ಇವತ್ತು ನಿಮ್ಮ ಹತ್ರ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಆ ವ್ಯಕ್ತಿ ಹೆಂಗಪ್ಪ ಅಂತಂದರೆ, ಮನಸ್ಸಲ್ಲಿ ಸ್ವಲ್ಪನೂ ಸ್ವಾರ್ಥ ಇಟ್ಕೊಳ್ಳಾರ್ದನ ತನ್ನ ಸ್ವಂತ ಮನಿ, ಮಠ, ಮಕ್ಕಳು, ಫ್ಯಾಮಿಲಿ ಅಂತಲೂ ಲೆಕ್ಕಿಸ್ದೇನೆ ನಮ್ಮ ದೇಶದ ಎಕನಾಮಿನ ಗ್ರೋತ್ ಮಾಡೋಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಡಕತ್ತಿರೋ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಒಬ್ಬ ವ್ಯಕ್ತಿ ಅಲ್ಲ, ಒಂದು ಕಮ್ಯುನಿಟಿ ಅನ್ಕೋರಿ, ಹಂಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಬಂದೀನಿ. ಅವ್ರು ಬೇರೆ ಯಾರೂ ಅಲ್ಲ ಗೈಸ್, ನಮ್ಮ ದೇಶದ ಕುಡುಕರು. ಇವ್ರು ಇಷ್ಟು ಸೆಲ್ಫ್ಲೆಸ್ ಅದಾರಲ್ಲ, ಅವ್ರಿಗೆ ತಮ್ಮ ಫ್ಯಾಮಿಲಿ ಏನಾದರೂ ಅದ್ರ ಪರವಾಗಿಲ್ಲ, ಆದರೆ ದೇಶ ಬೆಳಿಬೇಕು, ದೇಶದ್ದು ಎಕನಾಮಿಕ್ ಗ್ರೋತ್ ಆಗ್ಬೇಕಂತಂದ. ಆ್ಯಂಡ್ ಇನ್ನೊಂದು ಥಿಂಗ್, ಈ ಡಾಕ್ಟರ್ಸ್ ಬಗ್ಗೆ ಅಂದರೆ ಈಗ ನಾವು ಕಷ್ಟಪಟ್ಟು ಓದಾತೀವಲ್ಲ, ಸೊ ನಮ್ಮ ಬಗ್ಗೆ ಸ್ವಲ್ಪ ಏನಾರು ಯೋಚನೆ ಮಾಡ್ತಾರಂದ್ರೆ ಅವರೇ ಮಾಡ್ತಾರೆ ಗೈಸ್. ಈಗ ಬೇರೆದವರೆಲ್ಲ ಏನು ಅನ್ಕೊಂತಾರ, ಡಾಕ್ಟರ್ಸ್ ಅಂದ್ರೆ ಫುಲ್ ಲೂಟಿ ಮಾಡ್ತಾರೆ, ಡಾಕ್ಟರ್ಸ್ ಅಂದ್ರೆ ದುಡ್ಡು ತೊಗೋತಾರಂತ. ಅಂದರೆ ಡಾಕ್ಟರ್ಸಿಗೆ ದುಡ್ಡು ಕೊಡೋನು, ಡಾಕ್ಟರ್ಸಿಗೆ ಹೆಲ್ಪ್ ಮಾಡೋನು ಅಂತ ಭಾಳ ಒಳ್ಳೆ ಮನ್ಸು ಇಟ್ಕೊಂಡವ್ರು ಅಂತಂದ್ರೆ ಈ ಕುಡುಕರು. ಹೆಂಗಪ್ಪ ಅಂತೀರನ, ಇವ್ರು ಕುಡ್ದು ಇವ್ರದ್ದು ಲಿವರ್, ಪ್ಯಾಂಕ್ರಿಯಾಸ್ ಎಲ್ಲ ಡ್ಯಾಮೇಜ್ ಆದ್ಮೇಲೆ ನಮ್ಮ ಹತ್ರ ಬರ್ತಾರೆ ಗೈಸ್. ನಮಗೂ ಒಂದು ಸ್ವಲ್ಪ ದುಡ್ಡಾಗಲಿ, ನಾವು ಸ್ವಲ್ಪ ಹೊಟ್ಟೆಗೆ ಊಟ ಮಾಡೋಣ, ನಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಏನಾದ್ರು ಯೋಚನೆ ಮಾಡ್ತಾರಂದ್ರೆ ಅದು ಈ ಕುಡುಕರು ಗೈಸ್. ಇಷ್ಟು ಸೆಲ್ಫ್ಲೆಸ್ ಪರ್ಸನ್ಸನ್ನ ಈ ಭೂಮಿ ಮೇಲೆ ಇರ್ತಾರಲ್ಲ, ಇವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ. ಸೊ ಇದಕ್ಕೆ ಗೈಸ್ ದೇವ್ರಿಗೂ ಇವ್ರನ್ನ ಕಂಡ್ರೆ ಭಾಳ ಇಷ್ಟ. ಇಷ್ಟೊಂದು ಪುಣ್ಯದ ಕೆಲಸಗಳೆಲ್ಲ ಮಾಡಿದ್ಮೇಲೆ ದೇವರಾಗಿ ಪಾಪದ ಲೋಕದಾಗ ಇಟ್ಕೋತಾರ ಅವ್ರನ್ನ. ಅದಕ್ಕೆ ದೇವ್ರಿಗೂ ಇವ್ರನ್ನ ಕಂಡ್ರೆ ಭಾಳ ಇಷ್ಟ. ದೇವ್ರೂ ಇವ್ರನ್ನ ಜಲ್ದಿನ ಅವ್ರ ಹತ್ರ ಕರ್ಕೊಂಡ್ಬಿಡ್ತಾನೆ ಗೈಸ್. ಸೊ ನಿಮ್ಮ ಗ್ರೂಪ್ ಒಳಗಡೆ ಯಾರು ಇಂಥ ಸಮಾಜ ಸೇವಕರಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ನನ್ನ ಕಡೆಯಿಂದ ಅವ್ರಿಗೊಂದು ಮೆಸೇಜ್ ಐತಿ. ಏನಪ್ಪ ಅಂತಂದರೆ, ನೀವು ದೇಶಕ್ಕೋಸ್ಕರ ಏನಾದರೂ ಇಷ್ಟೊಂದು ದೊಡ್ಡ ಸಮಾಜ ಸೇವೆ ಮಾಡಕತ್ತೀರಪ್ಪ ಅಂತಂದರೆ ಮೊದಲು ದುಡ್ಡು ಮಾಡ್ಕೊರಿ. ಯಾಕಂದರೆ ಆಮೇಲೆ ನಿಮ್ಗೆ ಏನಾರು ಆದರೆ ಅಟ್ಲೀಸ್ಟ್ ನಮಗೋಸ್ಕರ ಅಂತ ಕುಡಿಯಾಕತ್ತೀರಿ, ನಮಗೆ ಕೊಡೋಕಂತಾರ ರೊಕ್ಕ ಬೇಕಲ್ಲ, ಅದನ್ನು ಫ್ಯಾಮ್ಲಿ ಮೇಲೆ ಸಫರ್ ಆಗಕ್ಕೆ ಬಿಡಬೇಡ್ರಿ. ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಲಿವರ್, ಪ್ಯಾಂಕ್ರಿಯಾಸ್, ಕಿಡ್ನಿ, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಬಾಯ್ ಬಾಯ್.